ಮಂಗಳೂರಿನ ಬೀದಿ ಬದಿ ವ್ಯಾಪಾರಿ ವಲಯ ಕುಡುಕರ ಅಡ್ಡಿಯಾಗ್ತಾ ಇದೆ. ಲಕ್ಷಾಂತರ ಹಣ ಖರ್ಚು ಮಾಡಿ ವಲಯ ನಿರ್ಮಾಣ ಮಾಡಿದ್ರೂ ಪ್ರಯೋಜನ ಶೂನ್ಯವಾಗಿದೆ. ಕೆಲ ತಿಂಗಳ ಹಿಂದೆ ಪಾಲಿಕೆ ಟೈಗರ್ ಕಾರ್ಯಾಚರಣೆ ನಡೆಸಿ ಬೀದಿ ಬದಿ ವ್ಯಾಪಾರಿಗಳನ್ನ ತೆರವು ಮಾಡಲಾಗಿತ್ತು. ಬೀದಿ ಬದಿ ವ್ಯಾಪಾರಿ ವಲಯ ವ್ಯಾಪಾರಕ್ಕೆ ಬಿಟ್ಟು ಕೊಡದೆ ಪಾಲಿಕೆ ನಿರ್ಲಕ್ಷ್ಯ ತೋರಿದೆ. ಶೀಘ್ರವಾಗಿ ಸಮಸ್ಯೆ ಸರಿಪಡಿಸಿ ಅಂತ ಬೀದಿ ಬದಿ ವ್ಯಾಪಾರಿಗಳಿಗೆ ಅವಕಾಶ ಮಾಡಿಕೊಡಬೇಕು ವ್ಯಾಪಾರಕ್ಕೆ ಅಂತ ಆಗ್ರಹಿಸಿದ್ದಾರೆ. ಬಾಂಗ್ಲಾದೇಶದಲ್ಲಿ ಹಿಂದೂ ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯ ಖಂಡಿಸಿ ಪಶ್ಚಿಮ ಬಂಗಾಳದ ವಿವಿಧ ಭಾಗಗಳಲ್ಲಿ ಪ್ರತಿಭಟನೆಗಳು ನಡೆಯಿತು. ಕೋಲ್ಕತ್ತಾದಲ್ಲಿ ಹಿಂದೂ ಸಂಘಟನೆಗಳು ಮೆರವಣಿಗೆ ರ್ಯಾಲಿ ನಡೆಸಿದ್ರು. ರ್ಯಾಲಿಯಲ್ಲಿ ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ರು. ಪ್ರತಿಭಟನಾಕಾರರು ಪೋಸ್ಟರ್ ಹಿಡಿದು ಆಕ್ರೋಶ ಹೊರಹಾಕಿದ್ದಾರೆ. देखते पाबेन चोखेर सामने अरे ताई तो जानाई मोहम्मद इउनुस सरकार के धिक धिक धिक्कार ताई तो जानाई मोहम्मद इउनुस सरकार के धिक हिंदू एक हो अरे हिंदू हिंदू भाई भाई अरे हिंदू हिंदू भाई भाई समस्त हिंदू एक हो अरे बांग्लादेशी सनातनी माँ बोने इज्जतर जोर से बोलो. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಕ್ಕೆ ನಗರದ ಮೂಲೆ ಮೂಲೆಗಳನ್ನ ಅದ್ಧೂರಿಯಾಗಿ ಸಿಂಗಾರಗೊಳಿಸಲಾಗ್ತಾ ಇದೆ. ಇಂದೋರ್ನ ಖ್ಯಾತ ರಂಗೋಲಿ ಕಲಾವಿದೆ ಶಿಖಾ ಶರ್ಮಾ ನೇತೃತ್ವದಲ್ಲಿ 55,000 ಅಡಿಯ ಮಹಾ ರಂಗೋಲಿಯನ್ನ ಸತತ 3 ದಿನಗಳ ಪರಿಶ್ರಮದಿಂದ ಬಿಡಿಸಲಾಗಿತ್ತು. ಈ ರಂಗೋಲಿಗೆ 11 ಟನ್ ನೈಸರ್ಗಿಕ ಬಣ್ಣ ಬಳಸಿಕೊಂಡಿದ್ದಾರೆ. ಈ ರಂಗೋಲಿಯು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲಾಗಿದೆ. प्रयागराज के प्रथम नागरिक मान्यों के साथ रहे पूर्व पार्षद वरिष्ठ जयगिरी जो भी प्रयागराज के सम्राट नागरिकगण पूरी दुनिया में एक अलग महत्व है. ವಿಶ್ವ ಚೆಸ್ ಲೋಕದಲ್ಲಿ ಮತ್ತೊಂದು ಧ್ರುವ ತಾರೆಯ ಉದಯವಾಗಿದೆ. ಸಿಂಗಾಪುರದಲ್ಲಿ ನಡೆದ ವಿಶ್ವ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಇತಿಹಾಸ ನಿರ್ಮಿಸಿದೆ. 18ರ ಹರೆಯದ ಡಿ ಗುಕೇಶ್ ಚೀನಾದ ಡಿಂಗ್ ಲಿರೆನ್ರನ್ನ ಸೋಲಿಸುವ ಮೂಲಕ ವಿಶ್ವ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ವಿಶ್ವನಾಥನ್ ಆನಂದ್ ನಂತರ ಈ ಪ್ರತಿಷ್ಠಿತ ಪ್ರಶಸ್ತಿ ಗೆದ್ದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೂ ಗುಕೇಶ್ ಪಾತ್ರರಾಗಿದ್ದಾರೆ. ಡಿ ಗುಕೇಶ್ ಸಾಧನೆಗೆ ಅಭಿನಂದನೆಗಳ ಮಹಾಪೂರವೇ ಹರಿದು ಬಂದಿದೆ. ಪ್ರಧಾನಿ ನರೇಂದ್ರ ಮೋದಿ ಕೂಡ ಗುಕೇಶ್ಗೆ ವಿಶ್ ಮಾಡಿದ್ದಾರೆ. It's not a crime. ತಮಿಳುನಾಡಿನಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಚೆನ್ನೈ ಹಾಗೂ ತಿರುವಣ್ಣಾಮಲೈ ತೂತುಕುಡಿ ಪ್ರದೇಶದಲ್ಲಿ ಭಾರೀ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ರಸ್ತೆಗಳು ಕೆರೆಯಂತಾಗಿ ವಾಹನ ಸವಾರರು ಪರದಾಡಿದ್ದಾರೆ. ಮನೆಗಳಿಗೆ ನೀರು ನುಗ್ಗಿ ಜನ ಕಂಗಾಲಾಗ್ಬಿಟ್ಟಿದ್ದಾರೆ. ಹವಾಮಾನ ಇಲಾಖೆ ಭಾರೀ ಮಳೆಯ ಮುನ್ಸೂಚನೆ ನೀಡಿದ್ದು ತಿರುವಣ್ಣಾಮಲೈ ಜಿಲ್ಲಾಡಳಿತ ನೆರೆ ಪೀಡಿತ ಪ್ರದೇಶದಲ್ಲಿ ಎಸ್ಡಿಆರ್ಎಫ್ ತಂಡವನ್ನ ನಿಯೋಜನೆ ಮಾಡಿದೆ. ಮಂಗಳೂರಿನ ಬೀದಿ ಬದಿ ವ್ಯಾಪಾರಿ ವಲಯ ಕುಡುಕರ ಅಡ್ಡಿಯಾಗ್ತಾ ಇದೆ. ಲಕ್ಷಾಂತರ ಹಣ ಖರ್ಚು ಮಾಡಿ ವಲಯ ನಿರ್ಮಾಣ ಮಾಡಿದ್ರೂ ಪ್ರಯೋಜನ ಶೂನ್ಯವಾಗಿದೆ. ಕೆಲ ತಿಂಗಳ ಹಿಂದೆ ಪಾಲಿಕೆ ಟೈಗರ್ ಕಾರ್ಯಾಚರಣೆ ನಡೆಸಿ ಬೀದಿ ಬದಿ ವ್ಯಾಪಾರಿಗಳನ್ನ ತೆರವು ಮಾಡಲಾಗಿತ್ತು. ಬೀದಿ ಬದಿ ವ್ಯಾಪಾರಿ ವಲಯ ವ್ಯಾಪಾರಕ್ಕೆ ಬಿಟ್ಟು ಕೊಡದೆ ಪಾಲಿಕೆ ನಿರ್ಲಕ್ಷ್ಯ ತೋರಿದೆ. ಶೀಘ್ರವಾಗಿ ಸಮಸ್ಯೆ ಸರಿಪಡಿಸಿ ಅಂತ ಬೀದಿ ಬದಿ ವ್ಯಾಪಾರಿಗಳಿಗೆ ಅವಕಾಶ ಮಾಡಿಕೊಡಬೇಕು ವ್ಯಾಪಾರಕ್ಕೆ ಅಂತ ಆಗ್ರಹಿಸಿದ್ದಾರೆ. ಬಾಂಗ್ಲಾದೇಶದಲ್ಲಿ ಹಿಂದೂ ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯ ಖಂಡಿಸಿ ಪಶ್ಚಿಮ ಬಂಗಾಳದ ವಿವಿಧ ಭಾಗಗಳಲ್ಲಿ ಪ್ರತಿಭಟನೆಗಳು ನಡೆಯಿತು. ಕೋಲ್ಕತ್ತಾದಲ್ಲಿ ಹಿಂದೂ ಸಂಘಟನೆಗಳು ಮೆರವಣಿಗೆ ರ್ಯಾಲಿ ನಡೆಸಿದ್ರು. ರ್ಯಾಲಿಯಲ್ಲಿ ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ರು. ಪ್ರತಿಭಟನಾಕಾರರು ಪೋಸ್ಟರ್ ಹಿಡಿದು ಆಕ್ರೋಶ ಹೊರಹಾಕಿದ್ದಾರೆ. हिंदू हिंदू भाई भाई विभीषण
हिंदू हिंदू भाई भाई, हिंदू हिंदू भाई भाई, समस्त हिंदू एक हो। अरे बांग्लादेशी सनातनी माँ बोले जोर से बोलो। ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಕ್ಕೆ ನಗರದ ಮೂಲೆ ಮೂಲೆಗಳನ್ನ ಅದ್ಧೂರಿಯಾಗಿ ಸಿಂಗಾರಗೊಳಿಸಲಾಗ್ತಾ ಇದೆ. ಇಂದೋರ್ನ ಖ್ಯಾತ ರಂಗೋಲಿ ಕಲಾವಿದೆ ಶಿಖಾ ಶರ್ಮಾ ನೇತೃತ್ವದಲ್ಲಿ 55,000 ಅಡಿಯ ಮಹಾ ರಂಗೋಲಿಯನ್ನ ಸತತ 3 ದಿನಗಳ ಪರಿಶ್ರಮದಿಂದ ಬಿಡಿಸಲಾಗಿತ್ತು. ಈ ರಂಗೋಲಿಗೆ 11 ಟನ್ ನೈಸರ್ಗಿಕ ಬಣ್ಣ ಬಳಸಿಕೊಂಡಿದ್ದಾರೆ. ಈ ರಂಗೋಲಿಯು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲಾಗಿದೆ. और आइए चलिए जिलाध्यक्ष महोदय हार्दिक अभिनंदन स्वागत। लाइट चली गई भाषण 11 बजे क्योंकि हम लोग छुट्टी है। प्रयागराज के प्रथम नागरिक मान्यों के साथ रहे पूर्व पार्षद वरिष्ठ जयगिरी जो भी प्रयागराज के सम्राट नागरिकगण पूरी दुनिया में एक अलग महत्व है। ವಿಶ್ವ ಚೆಸ್ ಲೋಕದಲ್ಲಿ ಮತ್ತೊಂದು ಧ್ರುವ ತಾರೆಯ ಉದಯವಾಗಿದೆ. ಸಿಂಗಾಪುರದಲ್ಲಿ ನಡೆದ ವಿಶ್ವ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಇತಿಹಾಸ ನಿರ್ಮಿಸಿದೆ. 18ರ ಹರೆಯದ ಡಿ ಗುಕೇಶ್ ಚೀನಾದ ಡಿಂಗ್ ಲಿರೆನ್ರನ್ನ ಸೋಲಿಸುವ ಮೂಲಕ ವಿಶ್ವ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ವಿಶ್ವನಾಥನ್ ಆನಂದ್ ನಂತರ ಈ ಪ್ರತಿಷ್ಠಿತ ಪ್ರಶಸ್ತಿ ಗೆದ್ದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೂ ಗುಕೇಶ್ ಪಾತ್ರರಾಗಿದ್ದಾರೆ. ಡಿ ಗುಕೇಶ್ ಸಾಧನೆಗೆ ಅಭಿನಂದನೆಗಳ ಮಹಾಪೂರವೇ ಹರಿದು ಬಂದಿದೆ. ಪ್ರಧಾನಿ ನರೇಂದ್ರ ಮೋದಿ ಕೂಡ ಗುಕೇಶ್ಗೆ ವಿಶ್ ಮಾಡಿದ್ದಾರೆ. It's not a crime. ತಮಿಳುನಾಡಿನಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಚೆನ್ನೈ ಹಾಗೂ ತಿರುವಣ್ಣಾಮಲೈ ತೂತುಕುಡಿ ಪ್ರದೇಶದಲ್ಲಿ ಭಾರೀ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ರಸ್ತೆಗಳು ಕೆರೆಯಂತಾಗಿ ವಾಹನ ಸವಾರರು ಪರದಾಡಿದ್ದಾರೆ. ಮನೆಗಳಿಗೆ ನೀರು ನುಗ್ಗಿ ಜನ ಕಂಗಾಲಾಗ್ಬಿಟ್ಟಿದ್ದಾರೆ. ಹವಾಮಾನ ಇಲಾಖೆ ಭಾರೀ ಮಳೆಯ ಮುನ್ಸೂಚನೆ ನೀಡಿದ್ದು ತಿರುವಣ್ಣಾಮಲೈ ಜಿಲ್ಲಾಡಳಿತ ನೆರೆ ಪೀಡಿತ ಪ್ರದೇಶದಲ್ಲಿ ಎಸ್ಡಿಆರ್ಎಫ್ ತಂಡವನ್ನ ನಿಯೋಜನೆ ಮಾಡಿದೆ.